गुलबर्गा सिटी की एलन रोड पर रानास्पेट दरगाह के करीब एक वाक़या मार्गदर्शी चैरिटेबल ट्रस्ट रुद्रा आश्रम में आज एक खुशी और रवादरी से भरा एक मंजर देखने में आया, जहां डॉक्टर अजय सिंह के जन्मदिन के मौके पर एक खास प्रोग्राम किया गया। इस मौके पर सुमो नेलोगी के तरफ से रुद्रा आश्रम के रहने वालों के साथ केक कट किया गया, जहां पर उनके साथ इनके बर्थडे को सेलिब्रेट किया गया और उन्हें वहां पर खाना खिलाया गया और ज़रूरतमंद लोगों में साड़ियाँ भी तकसीम किए गए। इस इंसानी और समाजी पहल के वहां मौजूद लोगों को काफी खूब सराहना मिली। प्रोग्राम में कांग्रेस के लीडर नीलकंठराव मुलगे के अलावा कांग्रेस पार्टी के कई सारे लीडर्स वहां पर मौजूद थे और साथ ही साथ डॉक्टर अजय सिंह के जन्मदिन के मुबारकबाद उन्होंने दी। साथ ही साथ समाजी और सियासी खिदमत के ऊपर भी उन्होंने रोशनी डाली। इस मौके पर स्पीकर ने कहा, डॉक्टर अजय सिंह का हमेशा समाज के कमजोर तबकों के लिए आवाज़ उठाते रहे हैं और साथ ही साथ ऐसे प्रोग्राम समाजी और हमदर्दी और भाईचारगी का मजबूत सहारा बने। रुद्राश्रम के लोगों ने भी इस प्रोग्राम के जरिए काफ़ी खुशी का इजहार किया और ऑर्गेनाइजर का शुक्रिया अदा किया, जहां पर उदय पाटिल, सेवालाल सिंह, अकबर शेख, राजू रजवाल और कई सारे लोग मौजूद थे। आइए देखते हैं गुलबर्गा न्यूज़ की ये रिपोर्ट। ತಾಲೂಕಿನ ಶಾಸಕರಾದ ಮತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರ 52ನೇ ಹುಟ್ಟುಹಬ್ಬವನ್ನು ಅವರ ನಿಮಿತ್ತವಾಗಿ ರುದ್ರಾಶ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಹಾಗೂ ನಮ್ಗೆ ಸಹಾಯ ಮಾಡಿದ್ದಕ್ಕೆ ಎಲ್ಲ ಗುರು ಹಿರಿಯರಿಗೂ ಹಾಗೂ ನಮ್ಮ ನಾಯಕರಾದ ನಮ್ಮ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಹುಟ್ಟುಹಬ್ಬನ ಆರ್ಥಿಕ ಶುಭಾಶಯಗಳು. ನನ್ನ ಆರಾಧ್ಯ ದೈವ ಅಂತಲೂ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ನಗರದ ಆಳಂದ ರಸ್ತೆ ಹಾಗೂ ರಾಣಸ್ಪುರ ದರ್ಗಾ ದೇವಸ್ಥಾನದ ರಸ್ತೆಯಲ್ಲಿರುವ ಮಾರ್ಗದರ್ಶಿ ಚಾರಿಟೇಬಲ್ ಟ್ರಸ್ಟ್ ವೃದ್ಧಾಶ್ರಮದಲ್ಲಿ ಇವತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ರವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಇಲ್ಲಿ ವೃದ್ಧಾಶ್ರಮದಲ್ಲಿ ಒಂದು ಆಚರಣೆ ಸೋಮು ನೆಲೋಗಿ ಹಾಗೂ ರಾಜು ಅವರು ಹಾಗೂ ಅಮಿತ್ ಅವರ ನೇತೃತ್ವದಲ್ಲಿ ಇವತ್ತು ಈ ಹುಟ್ಟುಹಬ್ಬ ಕಾರ್ಯಕ್ರಮ ಆಚರಿಸುತ್ತಿದ್ದೇವೆ. ಈ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಹಿರಿಯರು ಹಾಗೂ ಅಣ್ಣನವರಾದ ಶಿವಲಾಲ್ ಸಿಂಗ್ ಸಾಹೇಬರು ಹಾಗೂ ಸದಾ ಹುಟ್ಟು ಹೋರಾಟಗಾರರಾದ ಹಾಗೂ ಸದಾ ಸಮಾಜ ಸೇವೆ ನಮ್ಮದೇ ಅಂತ ತಿಳ್ಕೊಂಡು ಕೆಲಸ ಮಾಡುತ್ತಿರುವ ಉದಯ್ ಪಾಟೀಲ್ರು ಹಾಗೂ ಅಕ್ಬರ್ ಸರ್ ಅವರು ಹಾಗೂ ಏನು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ ನಮ್ಮ ಸೋಮು ನೆಲೋಗಿಯವರು ಹಾಗೂ ಏನು ನಮ್ಮ ರಾಜು ಅವರು, ಅಮಿತ್ ಅವರು, ಸಾಕಷ್ಟು ಎಲ್ಲ ಜನ ಸೇರಿ ಇವತ್ತು ಈ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೇವೆ. ಇದಕ್ಕೆ ಸಹಕಾರ ಕೊಟ್ಟಂಥ ಈ ವೃದ್ಧಾಶ್ರಮದ ಮಾಲೀಕರಾದ ಆನಂದರಾಜ್ ಸರ್ ಅವರು ಎಲ್ಲರೂ ಸೇರಿ ಇವತ್ತು ಡಾಕ್ಟರ್ ಅಜಯ್ ಸಿಂಗ್ರವರ ಹುಟ್ಟುಹಬ್ಬ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ. ಹಾಗೂ ಈ ವೃದ್ಧಾಶ್ರಮದಲ್ಲಿ ಒಂದು ಹುಟ್ಟುಹಬ್ಬ ಆಚರಣೆ ಮಾಡುತ್ತಿರುವ ಸೋಮು ನೆಲೋರಿಗೆ ನಾನು ಧನ್ಯವಾದ ಹೇಳ್ತೀನಿ. ಒಳ್ಳೆಯ ಒಂದು ಕೆಲಸ ಸೋಮು ಅವರು ಮಾಡಿದ್ದಾರೆ. ಬಹಳ ಖುಷಿ ಆಗ್ತದೆ. ಇಲ್ಲಿ ಏನು ವೃದ್ಧಾಶ್ರಮದಲ್ಲಿ ಏನು ಹುಟ್ಟುಹಬ್ಬ ಡಾಕ್ಟರ್ ಅಜಯ್ ಸಿಂಗ್ರವರದ ಹುಟ್ಟುಹಬ್ಬ ಸೋಮು ಅವರಿಗೆ ಇಟ್ಕೊಂಡಿದ್ದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಒಳ್ಳೆಯ ಕೆಲಸ ಅವರು ಮಾಡಿದ್ದಾರೆ. ಹಾಗೂ ಹುಟ್ಟುಹಬ್ಬ ಎಲ್ಲೋ ಹೋಟೆಲ್ನಲ್ಲಿ, ಸ್ಟಾರ್ ಹೋಟೆಲ್ನಲ್ಲಿ ಹಾಗೂ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಅಲ್ಲಿ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಮಾಡೋದಕ್ಕಿಂತಲೂ ಇಲ್ಲಿ ಒಂದು ವೃದ್ಧಾಶ್ರಮದಲ್ಲಿ ಒಂದು ಹುಟ್ಟುಹಬ್ಬ ಮಾಡೋದ್ರಿಂದ ಭಾಳ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತದೆ. ಆ ಶಾಂತಿ ನೆಮ್ಮದಿ ಯಾಕೆ ಸಿಗ್ತದೆ, ಎಲ್ಲ ತಾಯಂದ್ರ ಒಂದು ಆಶೀರ್ವಾದ ಹಾಗೂ ತಾಯಂದ್ರ ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಈ ಹುಟ್ಟುಹಬ್ಬದ ಅಂಗವಾಗಿ ನಮಗೆಲ್ಲರಿಗೆ ಸಿಕ್ಕಂತಾಗ್ತದೆ. ಅವರ ಒಂದು ಆಶೀರ್ವಾದ ನಮ್ಮೆಲ್ಲರಿಗೆ ಒಂದು ಆಯ್ತಪ್ಪ ಅಂತಂದ್ರೆ ಒಂದು ಒಳ್ಳೆಯ ಒಂದು ಮನಸ್ಸಿಗೆ ಅದರಷ್ಟು ದೊಡ್ಡದು ಯಾವುದೂ ಅಲ್ಲ. ಅವರ ಆಶೀರ್ವಾದ ಅವರ ಮನಸ್ಸಿಗೆ ನೆಮ್ಮದಿಯನ್ನು ಸಿಗ್ತದಲ್ಲ, ಅವರ ತಾಯಂದ್ರ ನಮ್ಮ ಮನಸ್ಸಿಗೆ, ಅದಕ್ಕಿಂತ ದೊಡ್ಡ ಆಶೀರ್ವಾದ ಮತ್ತು ಇನ್ನೊಂದಿಲ್ಲ.
ಅವರ ಆಶೀರ್ವಾದ ನಮಗೆ ಒಂದು ದೇವರ ಆಶೀರ್ವಾದ ಇದ್ದಂಗೆ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ಹಾಗೂ ಎಲ್ಲ ಬಂದಂಥ ಎಲ್ಲ ಗಣ್ಯರಿಗೆ ಹಾಗೂ ಸೋಮು ಅವರಿಗೆ ಎಲ್ಲಕ್ಕಿಂತ ಮೇನ್ ಸೋಮು ಮಾಡ್ಲಿಕ್ಕೆ ಇಲ್ಲಿ ಹುಟ್ಟುಹಬ್ಬ. ಸೋಮುಗೆ ಒಂದು ಒಳ್ಳೆಯ ಒಂದು ಆಶೀರ್ವಾದ ಎಲ್ಲ ತಾಯಂದಿರದು ಸಿಗ್ತದೆ ಅಂತಂತ ಹೇಳಿ ಇವತ್ತು ಡಾಕ್ಟರ್ ಅಜಯ್ ಸಿಂಗ್ರವರು ಸಾಕಷ್ಟು ಒಂದು ಕೆಲಸ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸದಾ ಬಡವರ ಬಗ್ಗೆನೇ ಚಿಂತನೆ ಅವರಿಗೆ, ಡಾಕ್ಟರ್ ಅಜಯ್ ಸಿಂಗ್ರವರಿಗೆ ಬಡವರ ಬಗ್ಗೆ, ರೈತರ ಬಗ್ಗೆ ಹಾಗೂ ಸಾಕಷ್ಟು ಮಧ್ಯಮ ವರ್ಗದ ಬಗ್ಗೆ ಸಾಕಷ್ಟು ಚಿಂತೆಯುಳ್ಳ ಮಹಾನಾಯಕ ಡಾಕ್ಟರ್ ಅಜಯ್ ಸಿಂಗ್ರವರು. ಹಾಗೂ ಅವರ ಸ್ವಂತ ಏಳಿಗೆಗಿಂತಲೂ ಒಂದು ಬಡವರ ಸೇವೆ ಮಾಡಬೇಕಂತೇಳಿ ಅವರ ಚಿಂತನೆ ಇದೆ. ಅವರು ಸಾಕಷ್ಟು ಕೆಲಸಗಳನ್ನು ಈಗ ಮಾಡ್ತಾ ಇದ್ದಾರೆ. ಸಾಕಷ್ಟು ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದಾರೆ. ಸಾಕಷ್ಟು ಇಡೀ ಗುಲ್ಬರ್ಗ ಜಿಲ್ಲೆಗೆ ಒಂದು ಸಾಕಷ್ಟು KKRDB ಅನುದಾನ ಕೊಟ್ಟು ಒಳ್ಳೆಯ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಆ ಕೆಲಸ ಮಾಡೋದರಲ್ಲಿ ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಹಾಗೂ ಎಲ್ಲ ಶಾಸಕರು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಕಷ್ಟು ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಡಾಕ್ಟರ್ ಅಜಯ್ ಸಿಂಗ್ರವರು ಸಾಕಷ್ಟು ಅವರ ತಂದೆಯಂತೆ ದಿವಂಗತ ಧರ್ಮ್ ಸಿಂಗ್ ಸಾಹೇಬ್ರು, ಮಾಜಿ ಮುಖ್ಯಮಂತ್ರಿಗಳಾದ ಧರ್ಮ್ ಸಿಂಗ್ ಸಾಹೇಬ್ರನ್ನು ಕೂಡ ಇದೇ ರೀತಿ ಯಾವಾಗಲೂ ಸದಾ ಬಡವರ ಬಗ್ಗೆ, ರೈತರ ಬಗ್ಗೆ, ಮಧ್ಯಮ ವರ್ಗದ ಬಗ್ಗೆ ಸದಾ ಜೊತೆಗಿರೋರ ಬಗ್ಗೆ ಸಾಕಷ್ಟು ಕಾಳಜಿ ಉಳ್ಳಂಥ ಮಹಾನಾಯಕ ದಿವಂಗತ ಡಾಕ್ಟರ್ ಅಜಯ್ ಸಿಂಗ್ರವರ ತಂದೆಯವರಾದ ಈ ಭಾಗದ ದೇವತಾ ಮನುಷ್ಯರಾಗಿದ್ದರು. ಅವರು ಈ ಭಾಗದ ದೇವತಾ ಮನುಷ್ಯರಾಗಿದ್ದರು ಧರ್ಮ್ ಸಿಂಗ್ ಸಾಹೇಬರು. ಅದಕ್ಕೆ ಅಂಥ ಒಂದು ವ್ಯಕ್ತಿಯ ಮಗನಾಗಿ ಬಹಳಷ್ಟು ಒಳ್ಳೆಯ ರೀತಿಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಅವತ್ತು ಅವರ ಹುಟ್ಟುಹಬ್ಬ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಅದಕ್ಕೆ ಇವತ್ತು ಈ ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಈ ಕಾರ್ಯಕ್ರಮ ಯಾಕೆ ಬಾರ ಸೋಮುನ ಹೆಸರು ಹೇಳ್ಬೇಕಾದ್ರೆ ಇಷ್ಟು ಶ್ರಮ ವಹಿಸಿ ಹಾಗೂ ಇಷ್ಟು ಒಂದು ಕಾಳಜಿಲಿಂದ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರದ್ದು ಒಂದು ಹುಟ್ಟುಹಬ್ಬ ಇಲ್ಲಿ ಎಲ್ಲ ತಾಯಂದಿರ ನಡುವೆ ಸೋಮು ನೆಲವಿಗೆ ಮಾಡ್ಲಿಕ್ಕತ್ತಾರಲ್ಲ, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಹಾಗೂ ಡಾಕ್ಟರ್ ಅಜಯ್ ಸಿಂಗ್ರವರಿಗೆ ಇನ್ನೂ ಉನ್ನತ ಸ್ಥಾನಕ್ಕೆ ಅವರು ಹೋಗಲಿ ಅಂತಂತೇಳಿ ನಾವು ಹಾರೈಸಿ ಎಲ್ಲರೂ ಒಂದು ತಾಯಂದಿರ ಆಶೀರ್ವಾದದಿಂದ ಒಂದು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತಂತೇಳಿ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತಂತ ಹೇಳಿ, ಹಾಗೂ ಇವತ್ತು ಈ ವೃದ್ಧಾಶ್ರಮದಲ್ಲಿ ಆನಂದರಾಜವರು ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೂ ಧನ್ಯವಾದ ಹೇಳ್ತೀನಿ. ಹಾಗೂ ಮೊದಲು ಕೂಡ ಸಾಕಷ್ಟು ಆನಂದರಾಜವರ ಒಂದು ವೃದ್ಧಾಶ್ರಮದ ಸಾಕಷ್ಟು ಎಲ್ಲ ಒಂದು ಕಾರ್ಯಕ್ರಮ ಆಗಿವೆ. ಒಳ್ಳೆಯ ಒಂದು ಸಹಕಾರ ಕೊಡ್ತಾರೆ. ಯಾರೇ ಒಂದು ಕಾರ್ಯಕ್ರಮ ಮಾಡ್ತಾರಪ್ಪ ಅಂತಂದ್ರೆ ಅವರಿಗೆ ಸಂಪೂರ್ಣ ಸಹಕಾರ ಆನಂದರಾಜವ್ರು ಕೊಡ್ತಾರೆ. ಅದಕ್ಕೆ ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಹಾಗೆ ಈ ವೃದ್ಧಾಶ್ರಮದಲ್ಲಿ ಎಲ್ಲ ಇರುವಂಥ ತಾಯಂದರಿಗೆ ಧನ್ಯವಾದ ಹೇಳಿ ಇವತ್ತು ಈ ಹುಟ್ಟುಹಬ್ಬ ಇಲ್ಲಿ ಆಚರಿಸಿದ್ದಕ್ಕೆ ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಹಾಗೂ ಡಾಕ್ಟರ್ ಅಜಯ್ ಸಿಂಗ್ರವರಿಗೆ ಒಳ್ಳೆಯ ಒಂದು ಉನ್ನತ ಸ್ಥಾನ ಸಿಗಲಿ ಅಂತಂತೇಳಿ ಇನ್ನೊಮ್ಮೆ ಬೇಡಿಕೊಂಡು, ಹಾಗೂ ಅವರಿಗೆ ಹಾಗೂ ಅವರ ಪರಿವಾರದವರಿಗೆ ಒಂದು ಒಳ್ಳೆಯ ಆಯುಷ್ಯ, ಆರೋಗ್ಯ, ಸಂಪತ್ತು ಆ ದೇವರು ಕೊಟ್ಟು ಕಾಪಾಡಲಿ ಅಂತಂತೇಳಿ ಇನ್ನೊಮ್ಮೆ ಡಾಕ್ಟರ್ ಅಜಯ್ ಸಿಂಗ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತೇನೆ. ಈ ಸದಸ್ಯರಾದ ವಿಜಯ್ ಸಿಂಗ್ ಸರ್ ಅವರನ್ನು ಕೂಡ ಇವತ್ತು ಹುಟ್ಟುಹಬ್ಬ ಇದೆ ಅವ್ರದ್ದು ಕೂಡ, ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ, ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಸುಮಾರು ವರ್ಷಗಳ ಕಾಲ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಅವರು ಕೂಡ ಧರ್ಮ್ ಸಿಂಗ್ ಸಾಹೇಬರ ಹಿರಿಯ ಪುತ್ರನಾಗಿ ಒಳ್ಳೆ ಒಂದು ಕೆಲಸ ಮಾಡಿ ಸದಾ ಅವರು ಕೂಡ ಅವರ ಮನೆತನನೇ ಎಲ್ಲ ಬಡವರ ಬಗ್ಗೆ ಕಾಳಜಿ ಇರುವಂಥ ಮನೆತನ ಅದು ಧರ್ಮ್ ಸಿಂಗ್ ಸಾಹೇಬ್ರ ಮನೆತನ. ಹಾಗೂ ತಾಯಂದಿರಾದ ಶ್ರೀಮತಿ ಪ್ರಭಾವತಿ ಧರ್ಮ್ ಸಿಂಗ್ರವರು ಕೂಡ ಸದಾ ಬಡವರ ಬಗ್ಗೆ, ರೈತರ ಬಗ್ಗೆ ಸದಾ ಅವರ ಒಂದು ಮಧ್ಯಮ ವರ್ಗದ ಕಾಳಜಿ ಉಳ್ಳಂಥ ಮನೆತನ ಅದು. ಹಾಗೂ ಎಲ್ಲರೂ ಅವರ ಫ್ಯಾಮಿಲಿನೇ ಬತ್ತು. ಇವತ್ತು ಶಿವಲಾಲ್ ಸಿಂಗ್ ಸರ್ನು ಕೂಡ ಆಯಿತು, ಅವರ ಪರಿವಾರನೂ ಕೂಡ ಸದಾ ಒಂದು ಬಡವರ ಬಗ್ಗೆನೇ ಕಾಳಜಿ. ಅವರಿಗೆ ಸ್ವಂತ ಮನೆ ಕೆಲಸಕ್ಕಿಂತ ಬಡವರ ಬಗ್ಗೆನೇ ಕಾಳಜಿ. ದಿನ ಬೆಳಗಾದರೆ ಒಂದು ಬಡವರ ಸೇವೆ ಮಾಡಬೇಕು, ರೈತರ ಸೇವೆ ಮಾಡಬೇಕು, ನಮ್ಮಲ್ಲಿ ಯಾರು ತೊಂದರೆಗೀಡಾಗಿ ಬರ್ತಾರೋ ಅವರ ಸೇವೆ ಮಾಡಬೇಕಂತೇಳಿ ಅವರ ಪರಿವಾರದ ಗುರಿ. ಅದಕ್ಕೆ ಇವತ್ತು ವಿಜಯ್ ಸಿಂಗ್ ಸರ್ ಅವರ ಹುಟ್ಟುಹಬ್ಬನೂ ಕೂಡ ಇದೆ. ಅವ್ರದ್ದು ಕೂಡ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತೇನೆ. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತಂತೇಳಿ ಹಾರೈಸಿ ಇನ್ನೊಮ್ಮೆ ಅವರಿಗೂ ಕೂಡ ಹುಟ್ಟುಹಬ್ಬಗಳ ಶುಭಾಶಯಗಳು ಕೋರುತ್ತೇನೆ. ವೃದ್ಧಾಶ್ರಮದ ಎಲ್ಲ ಮಾತೆಯರಿಗೆ ನನ್ನ ನಮಸ್ಕಾರಗಳು. ನಾವು ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಸೋಮು ಕಾರಣ ಅಂತ ಮುರಿಯವ್ರು ಹೇಳಿದ್ರು. ಒಂದು ಇದು ಟೀಮ್ ಇದ್ದಾರೆ ಅವ್ರದ್ದು ಟೀಮ್. ಅದು ಹೋದ ವರ್ಷ ಮಾಡಿದ್ದೀವಿ ಇಲ್ಲೇ ನಾವು, ಭಾಳ ಒಳ್ಳೆಯ ರೀತಿಯಿಂದ ಮಾಡಿದ್ದೆವು. ಅದೇ ರೀತಿ ನಾವು ಯಾಕೆ ನೀವು ಇಲ್ಲಿ ಮಾಡ್ಬೇಕಂತ ಯಾಕೆ ಇದು ಮಾಡ್ಬೇಕಂತಂದ್ರೆ ನೀವೆಲ್ಲ ನಮ್ಮ ತಾಯಿಂದಿದ್ದಂಗೆ. ಇದು ನಿಮ್ಮ ಆಶೀರ್ವಾದ ಅಜಯ್ ಸಿಂಗ್ ಮತ್ತು ವಿಜಯ್ ಸಿಂಗ್ ನಮ್ಮಿಬ್ಬರು ತಮ್ಮದಿರೋದು ನಿಮ್ಮೆಲ್ಲ ಆಶೀರ್ವಾದ ಸಿಗಲಿ. ಯಾಕಂದ್ರೆ ಅವರು ನಮ್ಮ ತಾಯಿದವರು ಇರ್ತಾರೆ. ನಿಮ್ಮಂಥವ್ರಿಗೆಲ್ಲ ಇದು ಮಾಡಬೇಕು, ಬಡವರಿಗೆ ಏನಾರ ಇದು ಊಟ ಮಾಡಿಸ್ಬೇಕು. ಏನು ನಮ್ಮ ಕೈಲಿ ಹೋದ ಶಾಲಾ ಪೀಲ ಹಾಕ್ಸಿದ್ದೆವು, ಈ ವರ್ಷ ಮತ್ತು ಇದು ಮಾಡಿದ್ದೇವೆ. ಈಗ ನಿಮ್ಮಲ್ಲಿ ಮಾಡಿ ನಮಗೊಂದು ಸಂತೋಷ ಸಿಗ್ತದೆ ಇದರಿಂದ. ಇದಕ್ಕೆ ಬಂದಿದ್ದ ಕಾರ್ಯಕ್ರಮದಿಂದ ನಮ್ಮ ಮುಲಿಗೆಯವರು ಅದಾರ, ನಮ್ಮ ಉದಯ್ ಕುಮಾರ್ ಅದಾರ,
ಇವರೆಲ್ಲ ಅಕ್ಬರ್ ಸರ್ ಇವರೆಲ್ಲ ನಮ್ಗೆ ಮಾರ್ಗದರ್ಶಿದ್ದಂಗೆ ಇವರು ನಮಗೆಲ್ಲ ಮಾರ್ಗದರ್ಶನ. ನಾವು ಎಲ್ಲೇ ತಪ್ಪು ಮಾಡಿದ್ರೆ ಇದು ತಪ್ಪು ಹತ್ತಿ ನೋಡ್ರಿ ತೋರಿಸೋರು ನಾವೆಲ್ಲ ನಾವು ಮನೆಯವ್ರ ಏನೇ ಇರ್ತೀವಿ ಆದ್ರೂ ಹಾದಿ ತೋರಿಸೋದು ಬೇಕು ಮನೆಯಾಗ ಯಾರು ಇವರೆಲ್ಲ ನಮ್ಗೆ ಮಾರ್ಗದರ್ಶಿದ್ದಂಗೆ. ಮತ್ತು ಇನ್ನೊಂದು ಏನು ಹೇಳ್ಕೊಂಡು ಈ ವೃದ್ಧಾಶ್ರಮಕ್ಕೆ ನಿಮ್ಗೆ ಏನಾದರೂ ತೊಂದರೆ ಇದ್ರೆ ಸೋಮ ಹೇಳ್ರಿ KK ಏನು ಕ್ಯಾಜಿ कुछ ऐसा पतरा टीन शेड क्या तो है, तो KK में डालने लगाएंगे. डाल के थोड़ा ये करना है सब. ये गए साल भी वैसे था, ये साल भी वैसे है. सो बेन हत्ತಿ ಮಾಡಿಸಿ ಫಾಲೋ ಅಪ್ ಮಾಡಿ ಜನ ನಮ್ಮ ಸೋಮು ಇರ್ತಾನೆ ನಾನು ಹೇಳಿದ್ರೆ ಸ್ವಲ್ಪ ಇಯರ್ ಸೆಟ್ ಇದು ಫರ್ಸಿಯರಿ ಹಾಕ್ಸ್ರಿ ಅಥವಾ CC ರೋಡ್ ಇಲ್ಲ ಅದು ಶೆಡ್ಡಿಗೆ ಏನ್ರಿ ಮಾಡಿದ್ರೆ ಅದು ಮಾಡಿಸ್ಕೊಳಮಂತ. ಒಂದು ಒಮ್ಮೆ ಏನೂ ಆಗಲ್ಲ, ಅದು ರೋಡ್ ಆತ್ಬಿಡು ಅದೇನು ಇದ್ರೆ ಹಾಕಿಬಿಡ್ತಾರೆ. ಅದು ಮುಲಿಗೆವ್ರಿಗೆ ಹೇಳ್ತಾರೆ ಅಲ್ಲಂ ಪ್ರೋಗ್ರಾಮ್ ಇದ್ರ ಎಮ್ ಎಲ್ ಇದ್ರಾಗ ಹಾಕ್ಸ್ಬಿಡ್ರಿ ರೋಡ್ ಹಾಕ್ಬಿಡ್ರಿ. KK ಆಗ್ಬಿಡ್ರಿ ಏನು ಒಂದು 50 ಲಕ್ಷ ಖರ್ಚು ಮಾಡೋಕೆ ಅದು ಶೆಡ್ ಅದು ಪೂರ ಏನೂ ಇಲ್ಲ. ಅದು ಹೋದ ವರ್ಷ ನಂಗೆ ಅದು ಈ ವರ್ಷ ನಂಗೆ ಅದು ಅದಕ್ಕೆ ನಿಮ್ಮ ಅದೇ ಹೇಳ್ತೀವಲ್ಲ ನಾವು ಅನ್ನೋದೇನು ನಿಮ್ಮ ಆಶೀರ್ವಾದ ನಮ್ಮಿಬ್ಬರು ತಂಬುದೇನ ಮ್ಯಾಗಿದ್ರೆ ನಿಮಗೆಲ್ಲ ಚಲೋ ಆಗ್ತದೆ. ಅವ್ರ ಮುಂದೆ ಹಿಂಗೆ ಎತ್ತರ ಬೆಳ್ಕೋತ ಹೋಗ್ಬೇಕು. ನಿಮ್ಮ ಆಶೀರ್ವಾದ ನಮಗೆಲ್ಲ ಬೇಕು. ಇಷ್ಟು ಹೇಳಿ ನಾನು ಹಾಕ್ಬೋದು. ಧನ್ಯವಾದಗಳು. ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಹಾಗೂ ಜೇವರ್ಗಿ ತಾಲೂಕಿನ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾಗಿರುವಂತಹ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರ ಮತ್ತು ಹುಟ್ಟುಹಬ್ಬದ ಅಂಗವಾಗಿ ಮಾರ್ಗದರ್ಶಿ ಚಾರಿಟೇಬಲ್ ಟ್ರಸ್ಟಲ್ಲಿ ಭಾಳ ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಸೋಮು ಅವರು ಹಾಗೂ ರಾಜು ಅಮಿತು ಅವರೆಲ್ಲ ಗೆಳೆಯರ ಬಳಗದಿಂದ ಭಾಳ ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ. ಇಲ್ಲೇ ಯಾಕೆ ಈಗ ಆಚರಣೆ ಮಾಡಬೇಕಂತ ಕೇಳಿದಾಗ ಆಲ್ರೆಡಿ ಹೇಳ್ಬಿಟ್ರು, ಸರ್ ಅವ್ರು ಹೇಳ್ಬಿಟ್ರು, ಶಿವಲಾಲಿಂಗ್ ಸರ್ ಹೇಳ್ಬಿಟ್ರು, ಅಣ್ಣವ್ರು ಹೇಳ್ಬಿಟ್ರು. ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋದ್ರಿಂದ ತಮ್ಮದೆಲ್ಲ ಆಶೀರ್ವಾದ ನಮ್ಮ ಸಾಹೇಬ್ರಿಗೆ ತಟ್ಟುತ್ತೆ. ಈಗ ಅಲ್ಲಿ ಎಲ್ಲೋ ಹೋಟೆಲಲ್ಲಿ ಅಲ್ಲಿ ಮಾಡೋದಕ್ಕಿಂತಲೂ ಇಲ್ಲಿ ನಿಮ್ಮ ಒಂದು ಸಮ್ಮುಖದಲ್ಲಿ ತಮ್ಮ ಜೊತೆ ಈ ಹುಟ್ಟುಹಬ್ಬ ಮಾಡೋದ್ರಿಂದ ಅದಕ್ಕೊಂದು ಅರ್ಥವೂ ಇದೆ. ಯಾಕಂದರೆ ತಮಗೆಲ್ಲನೂ ಕೂಡ ತುಂಬ ಕಷ್ಟ, ನಿಮ್ಮ ಕಷ್ಟಗಳ ಬಗ್ಗೆನೂ ಕೂಡ ಈ ಒಂದು ಹುಟ್ಟುಹಬ್ಬದ ಮುಖಾಂತರ ನಮ್ಮ ಶಾಸಕರಿಗೆ ಗೊತ್ತಾಗುತ್ತೆ. ಆ ಕಷ್ಟಗಳ ಪರಿಹಾರಕ್ಕೋಸ್ಕರ ಕೂಡ ನಮ್ಮ ಶಾಸಕರು ಪ್ರಯತ್ನ ಮಾಡ್ಬೋದು. ಇಲ್ಲ ಒಂದು ಈ ಥರ ಕಾರ್ಯಕ್ರಮ ಮಾಡಲಿಲ್ಲಪ್ಪ ಅಂತಂದರೆ ಇಲ್ಲಿರುವಂಥ ನಿಮ್ಮ ಕಷ್ಟ ನೋವುಗಳ ಬಗ್ಗೆ ಗಮನಕ್ಕೆ ಬರೋದಿಲ್ಲ. ಹಾಗಾಗಿ ಸೋಮು ಅವರು ಈ ಒಂದು ಸ್ಥಾನ ಏನು ಆಯ್ಕೆ ಮಾಡಿದ್ದಾರೆ ಹುಟ್ಟುಹಬ್ಬಕ್ಕೋಸ್ಕರ ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆ ನಮ್ಮ ಅಜಯ್ ಸಿಂಗ್ ಸಾಹೇಬರು KK ಚೇರ್ಮನ್ ಆದಮೇಲೆ ಇಲ್ಲಿವರೆಗೂ ಯಾರೂ ಮಾಡದಿರುವಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ಈ ಒಂದು ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಅಕ್ಷರ ಆವಿಷ್ಕಾರ ಮತ್ತು ಆರೋಗ್ಯ ಆವಿಷ್ಕಾರ ಅನ್ನುವ ಕಾರ್ಯಕ್ರಮಕ್ಕೆ ಭಾಳ ಅತಿ ಹೆಚ್ಚಿನ ಮಹತ್ವವನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಪ್ಪ ಅಂತಂದರೆ ಆರೋಗ್ಯ ಇದ್ದರೆ ಎಲ್ಲವೂ ಮಾಡೋಕ್ಕೆ ಸಾಧ್ಯ. ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು. ಹಾಗಾಗಿ ಆರೋಗ್ಯಕ್ಕೆ ಬಹಳ ಒತ್ತು ಕೊಟ್ಟಿದ್ದಾರೆ. ಅದೇ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಶಾಸಕರು ಕೂಡ ಮಾಡಿರುವಂಥ ಕೆಲಸನೂ ಕೂಡ ಅವ್ರು ಮಾಡಿದ್ದಾರೆ. ಜೇವರ್ಗಿಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಆಸ್ಪತ್ರೆ ಕೂಡ ಅವರ ಒಂದು ಸರ್ಕಾರಕ್ಕೆ ಅವ್ರ ಸ್ವಂತ ಹೊಲ ಕೊಟ್ಬಿಟ್ಟು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲು ಮಾಡಿದಂಥ ವ್ಯಕ್ತಿ ನಮ್ಮ ಶಾಸಕರು ಅಜಯ್ ಸಿಂಗ್ ಸಾಹೇಬರು. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಪ್ಪ ಅಂದರೆ ಅನಂತರಾಜ್ ಅವರೇ ನಾವೆಲ್ಲ ನೋಡಿರ್ಬೋದು, ಮಠಗಳು, ಮಂದಿರಗಳು, ಮಸ್ಜಿದ್ಗಳು, ಕ್ರಿಶ್ಚಿಯನ್ ಮಿಷನರಿಗಳು ನೋಡಿರ್ಬೋದು. ಇಡೀ ನಮ್ಮ ರಾಜ್ಯದಲ್ಲಿ 224 ಶಾಸಕರಿದ್ದಾರೆ ಇವತ್ತಿನ ಡೇಟಲ್ಲಿ. ಇಡೀ ರಾಜ್ಯದಲ್ಲಿ ಯಾವುದೇ ಶಾಸಕ ಮಾಡಿರುವಂಥ ಕೆಲಸನೂ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಉಚಿತವಾದ ಕಲ್ಯಾಣ ಮಂಟಪ. ಯಾರೇ ಮದುವೆ ಮಾಡಲಿ ಕಲ್ಯಾಣ ಮಂಟಪನೇ ಇಡೀ ಜೇವರ್ಗಿ ತಾಲೂಕು ಅಲ್ಲ, ಇಡೀ ನಮ್ಮ ಜಿಲ್ಲೆಯಲ್ಲಿ ಯಾರು ಬೇಕಾದರೂ ಕೂಡ ಅಲ್ಲಿ ಫ್ರೀಯಾಗಿ ಮದುವೆ ಮಾಡ್ಬೋದು. ಅದ್ರ ಜೊತೆಗೆ ಆ ಮದುವೆಗೆ ತಗುಲುವಂಥ ಅಕ್ಕಿ ಅದು ಕೂಡ ಫ್ರೀ ಕೊಡ್ತಾ ಇದ್ದಾರೆ ಅವರು. ಇಂಥ ಒಂದು ಸಮಾಜಮುಖಿಯಾಗಿ ಸುಮಾರು ಕೆಲಸನೂ ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ದೇವರು ಇನ್ನೂ ಅತಿ ಹೆಚ್ಚಿನ ಉನ್ನತವಾದ ಸ್ಥಾನಮಾನಗಳು ಅವ್ರಿಗೆ ಕೊಡಬೇಕು. ಅವರು ಇನ್ನೂ ಜಿಲ್ಲೆಯ ರಾಜ್ಯದ
ತಮ್ಮೆಲ್ಲ ಅನಾಥರ ವೃದ್ಧರ ಸೇವೆ ಮಾಡುವಂಥ ಅವಕಾಶ ಮಾಡಿ ಕೊಡಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಅದ್ರ ಜೊತೆಗೆ ಇವತ್ತು ಆನಂದರಾಜವ್ರು ಹೇಳಿಬಿಟ್ರು, ಮುಳುಗೆನವ್ರು ಹೇಳಿಬಿಟ್ರು, ಈ ಒಂದು ವೃದ್ಧಾಶ್ರಮಕ್ಕೆ ಏನಾದರೂ ಅವಶ್ಯಕತೆ ಬಿದ್ದರೆ ಒಂದು 50 ಲಕ್ಷವರೆಗೂ ಕೂಡ ನಮ್ಮ ಸಾಹೇಬರ ಅಣ್ಣನವರಾದ ಶಿವಲಿಂಗ ಸಾಹೇಬರು ಕೂಡ ಹೇಳಿದ್ರು. ನಾವು ಸಾಹೇಬರು ಈ ವಿಷಯ ಗಮನಕ್ಕೆ ತಂದುಬಿಟ್ಟು ಸಾಧ್ಯ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋಣ ಅನ್ನುವ ಮಾತು ಕೂಡ ಹಿರಿಯರು ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಕೂಡ ಹೇಳ್ತೀವಿ, ತಮಗಾದಷ್ಟು ಸಹಾಯವನ್ನು ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಹೀಗಾಗಿ ತಮ್ಮನ್ನೆಲ್ಲ ಆಶೀರ್ವಾದ ನಮ್ಮ ಅಜಯ್ ಸಿಂಗ್ ಸಾಹೇಬ್ರಿಗೂ ಮತ್ತು ಅವರ ಹಿರಿಯ ಅಣ್ಣಾಗಿರುವಂಥ ವಿಜಯ್ ಸಿಂಗ್ ಸಾಹೇಬ್ರಿಗೂ ಇರಬೇಕು. ಅವರು ಈ ರಾಜ್ಯದ ಮಂತ್ರಿ ಆಗಬೇಕು, ಬರುವಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಕೂಡ ಆಗಬೇಕು. ಅವರು ನಮ್ಮ ನೆಮ್ಮದಿ ಹಿರಿಯರ ಮನೆ ಮಾರ್ಗದರ್ಶಿ ಚಾರಿಟಬಲ್ ಟ್ರಸ್ಟ್ ನೆಮ್ಮದಿ ಹಿರಿಯರ ಮನೆಯಲ್ಲಿ ಧರ್ಮ್ ಸಿಂಗ್ ಸಾಬ್ರ ಮಗರಾದಂಥ ಅಜಯ್ ಸಿಂಗ್ ಅವರ ಬರ್ತ್ಡೇಯನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮಗೆ ಭಾಳಷ್ಟು ಖುಷಿ ತಂದಿದೆ. ಯಾಕಂತಂದರೆ ನಾನು ಕೂಡ ಸರ್ ಅವರಿಗೆ ಭೇಟಿಯಾಗಿದ್ದೀನಿ. ಸೊ ತಿಳಿಗೋಳದಲ್ಲಿ ಶಾಲೆ ಬಗ್ಗೆ ನಾನು ಸ್ವಲ್ಪ ಅದ್ರ ಬಗ್ಗೆ ವಕಾಲತ್ತು ಮಾಡಿದೆ. TV9ಗೆ ಪಬ್ಲಿಕ್ TV9ಗೆ ಬೆಳಕು ಕಾರ್ಯಕ್ರಮದಲ್ಲಿ ಮಾತಾಡಿಸಿದ್ದೀವಿ. ಹಾಗಾಗಿ ಅಲ್ಲಿ ಶಾಲೆ ಇರಲಿಲ್ಲ, ಮಕ್ಕಳಿಗೆ ಭಾಳಷ್ಟು ತೊಂದರೆ ಬೀಳುವ ಹಂತದಲ್ಲಿತ್ತು. ಅಲ್ಲಿ ಸಾಹೇಬರು 2 ಕೋಣೆಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ. ಸೊ ಭಾಳಷ್ಟು ಖುಷಿ ಆಯ್ತು. ಈ ಥರ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಡ್ರಾಪ್ ಔಟ್ ಆಗ್ತಕ್ಕಂಥದ್ದು, ಶಾಲೆ ಬಿಡ್ತಕ್ಕಂಥದ್ದು, ಅಂಥ ಹಂಚಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ. ಭಾಳ KKRD ಕಡೆಯಿಂದಂತೂ ಈಗಂತೂ ಸಾಕಷ್ಟು ಅನುದಾನ ಶಾಲೆಗೋಸ್ಕರನೇ ನೀಡಿದ್ದಾರೆ. ಸೊ ಇಂಥ ತಿಳುವಳಿಕೆ ಉಳ್ಳಂಥ ಒಬ್ಬ ಮೇಧಾವಿ ಇರತಕ್ಕಂಥ ಮತ್ತು ಅದ್ರ ಬಗ್ಗೆ ಜ್ಞಾನ ಇರತಕ್ಕಂಥ ಅಧಿಕಾರಿಗಳು KKRDಬಿಯಲ್ಲಿ ಕುಂತಿದ್ದರಿಂದ ನಮ್ಮ KKRDಬಿ ಒಂದು ಕಲ್ಯಾಣ ಕರ್ನಾಟಕ ಏನಂತ ಭಾಳಷ್ಟು ಅಭಿವೃದ್ಧಿಯ ಹಂತದಲ್ಲಿ ನಡೀತಾ ಇದೆ ಅಂತ ನನಗೂ ಹೆಮ್ಮೆ ಅನಿಸ್ತದೆ. ಭಾಳಷ್ಟು ಖುಷಿ ಆಗುತ್ತೆ ಸರ್. ನಿಮ್ಮೆಲ್ಲರ ಸಹಕಾರ ಇರುವುದರಿಂದ ಸರ್ ಅವರು ಕೂಡ ಇನ್ನೂ ಅತಿ ಎತ್ತರದ ಸ್ಥಾನಕ್ಕೆ ಏರಲಿ. ನಾವು ಕೂಡ ನಮ್ಮ ಕಲ್ಯಾಣ ಕರ್ನಾಟಕದ ಮುಖ್ಯಮಂತ್ರಿಯನ್ನು ನಾವು ಕಾಣಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರದ್ದು ನಮ್ಮದು ಖುಷಿಯಾಗಿದೆ. ಮಾರ್ಗದರ್ಶಿ ಚಾರಿಟಬಲ್ ಟ್ರಸ್ಟ್ ಸುಮಾರು 7 ವರ್ಷಗಳಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸುಮಾರು ಇಲ್ಲಿ 30 ಜನ ವೃದ್ಧರಿದ್ದಾರೆ. ಸೊ ಗಂಡು ಮಕ್ಕಳು ಹೆಣ್ಮಕ್ಳು ಇದ್ದಾರೆ. ಸೊ ಅವರಿಗೆ ಕೂಡ ಇಲ್ಲಿ ಇರಲಿಕ್ಕೆ ಒಂದಷ್ಟು ಸ್ವಲ್ಪ ನಮ್ಮ ಎಷ್ಟು ಕೆಪಾಸಿಟಿ ಆ ಹಂತದಲ್ಲಿ ಮಾಡಿದ್ದೀವಿ ನಾವು. ಸೊ ಇದಕ್ಕಿನ್ನ ಅಭಿವೃದ್ಧಿಪಡಿಸಲಿಕ್ಕೆ ಕಲ್ಯಾಣ ಕರ್ನಾಟಕದ ಅನುದಾನದಲ್ಲಿ ನಮ್ಮ ಒಂದು ಸಂಸ್ಥೆಗೆ ನೀಡಿದ್ರಿಗಿನ ಈ ವೃದ್ಧರಿಗೆ ಇರಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡ್ಬೋದು. ನಮ್ಮ ಆದಷ್ಟು ಮಟ್ಟದಲ್ಲಿ ಮಾಡಿದ್ದೀವಿ. ಸೊ ಆದರೂ ಇನ್ನೂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಒಂದಷ್ಟು ಅವಕಾಶ ಇದೆ. ನೀರಿನ ತೊಂದರೆ ಇದೆ ಇಲ್ಲಿ. ಯಾಕಂದರೆ ನೀರು ಬೋರ್ವೆಲ್ ನಾನು 3 ಬೋರ್ವೆಲ್ ಹಾಕ್ಸಿದ್ರು ಕೂಡ ನೀರು ಬಂದಿಲ್ಲ. ಸೊ ಮಳೆಗಾಲದಲ್ಲಿ ಮಾತ್ರ ನೀರು ಬರುತ್ತೆ. ಬೇಸಿಗೆ ಟೈಮಲ್ಲಿ ನಾವು ಖರೀದಿನೇ ಮಾಡಬೇಕಾಗುತ್ತೆ. ಸೊ ನಮ್ಮ ಸೇವೆ ನಾವು ಮಾಡ್ತಿದ್ದೀವಿ. ಅದರಿಂದ ನೀಲಕಂಠ ಮೂಲ್ಗೆ ಸರ್ ಅವರು ಹಾಗೂ ಅಣ್ಣವರು ಸ್ವಲ್ಪ ನಮಗೆ ದಯ ತೋರಿಸಿ ಧರ್ಮ್ ಸಿಂಗ್ ಸಾಹೇಬ್ರ ಮಗನ ಹತ್ರ ಅಜಯ್ ಸಿಂಗ್ ಅವ್ರ ಹತ್ರ ಹೇಳಿ ನಮಗೆ ಮಾಡಿಸ್ಕೊಟ್ರೆ ಸೋಮು ಅವರು ಸ್ವಲ್ಪ ನಮಗೆ ಅನುಕೂಲ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಅತಿ ಉತ್ಸಾಹದಿಂದ ಸೋಮು ಅವರು ಹೆಂಗೆ ಇದ್ದಾರೆ, ಸೊ ಅವರ ಒಂದು ಬಳಗ, ಅವರ ಒಂದು ಟೀಮ್ ಏನಿದೆಯಲ್ಲ ಎಲ್ಲ ಯುವಕರಿದ್ದಾರೆ. ಸೊ ಯುವಕರೇ ನಮ್ಮ ದೇಶದ ಆಸ್ತಿ ನೀವೆಲ್ಲರೂ. ಸೊ ಮುಂದಿನ ನಾಯಕರು ನೀವೇ. ಹಾಗಾಗಿ ಈಗಲಿದ್ದಾನೆ ಈ ಒಂದು ಸಾಮಾಜಿಕ ಕಳಕಳಿಯ ಒಂದು ಭಾವನೆಗಳನ್ನು ಬೆಳೆಸ್ಕೊಂಡು ಹೋದ್ರಿಗಿನ ಅಜಯ್ ಸಿಂಗ್ ಅವರು ಆದಂಗೆ ನೀವು ಕೂಡ ಮುಂದೊಂದು ದಿನ ಆಗ್ತೀರಂತ ನಮ್ಮ ಒಂದು ಭಾವನೆ. ನಿಮಗೆ ಶುಭವಾಗಲಿ. ಹೀಗೆ ಒಳ್ಳೆಯ ಕೆಲಸಗಳನ್ನು ಮಾಡಲಿ. ಸೊ ನಿಮಗೆ ಶುಭವಾಗಲಿ ಅಂತ ಹೇಳ್ತಾನೆ.